ಹಲೋ ಹಾಯ್ ಎಲ್ಲರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್. ಆತ್ಮೀಯ ಗಣತಿದಾರರೇ ಹಾಗೂ ಮೇಲ್ವಿಚಾರಕರೇ, ಬನ್ನಿ ಇವತ್ತಿನ ಒಂದು ವಿಡಿಯೋದಲ್ಲಿ ನಾನು ಭಾರತದ ಜನಗಣತಿ 2026-27 ಸಂಬಂಧಪಟ್ಟಂತೆ ಇವತ್ತಿನಿಂದ ಒಂದು ಆ್ಯಪಲ್ಲಿ ನೈಜವಾದ ಗಣತಿ ಕಾರ್ಯ ಪ್ರಾರಂಭ ಮಾಡಬೇಕು. ಈ 3 ದಿನ ನಾವು ಮನೆಪಟ್ಟಿ ಕಾರ್ಯಾಚರಣೆಯನ್ನು ಮಾಡಿಬಿಟ್ಟು ನಮ್ಮ ಬ್ಲಾಕಲ್ಲಿ ಬರ್ತಕ್ಕಂಥ ಎಲ್ಲ ಮನೆಗಳಿಗೆ ಕಟ್ಟಡ ಸಂಖ್ಯೆಯನ್ನು ಕೊಟ್ಟು ಎಷ್ಟು ಕಟ್ಟಡಗಳಿದ್ದಾವೆ, ಎಷ್ಟು ಜನಗಣತಿ ಮನೆಗಳಿದ್ದಾವೆ ಅಂತ ನಾವು ಕೌಂಟ್ ಮಾಡ್ಕೊಂಡಿದ್ದೇವೆ. ಇವತ್ತಿನಿಂದ ನೈಜವಾದ ಗಣತಿ ಪ್ರಾರಂಭ ಆಗುತ್ತೆ. ಈ ನೈಜವಾದ ಗಣತಿ ಮಾಡುವ ಸಂದರ್ಭದಲ್ಲಿ ಕೆಲವು ಗೊಂದಲಗಳನ್ನು ನಿಮಗೆ ಬರ್ಬೋದು. ಆ ಗೊಂದಲಗಳಿಗೆ ಈ ಒಂದು ಪರಿಹಾರವನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೇನೆ. ಓಕೆ, ಬನ್ನಿ ವಿಡಿಯೋನ ಶುರು ಮಾಡೋಣ. ಶುರು ಮಾಡುವ ಮೊದಲು ನೀವೇನಾದರೂ ಫಸ್ಟ್ ಟೈಮ್ ನಮ್ಮ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದರೆ ಗಣತಿಗೆ ಸಂಬಂಧಪಟ್ಟ ಹೊಸ ಅಪ್ಡೇಟ್ಗೆ ನಮ್ಮ SATS ಸ್ಯಾಟ್ ಸೊಲ್ಯೂಷನ್ ಯೂಟ್ಯೂಬ್ ಕನ್ನಡ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಉಚಿತವಾಗಿ ಅಪ್ಡೇಟ್ಗಳನ್ನು ಪಡಿತಾ ಇರಿ. ಓಕೆ, ಬನ್ನಿ ವಿಡಿಯೋ ಶುರು ಮಾಡೋಣ. ಓಕೆ, ನಿಮ್ಮ ಗಣತಿ ಕಾರ್ಯ ಸುಲಭವಾಗಬೇಕಪ್ಪ ಅಂದರೆ ಕೆಲವು ಸರಳ ಸೂತ್ರಗಳನ್ನು ನಾನು ಹೇಳ್ತಾ ಹೋಗ್ತೇನೆ. ಮೊದಲನೇದಾಗಿ ನಿಮ್ಮ ಬ್ಲಾಕ್ನ ಮನೆಪಟ್ಟಿ ನಕ್ಷೆ ತಯಾರಿಸಿಕೊಳ್ಳಿ. ವಿತೌಟ್ ಯುವರ್ ನಕ್ಷೆ ನೀವು ಗಣತಿ ಕಾರ್ಯ ಸುಗಮವಾದಕ್ಕೆ ಸಾಧ್ಯವೇ ಇಲ್ಲ. ಓಕೆ, ಹಾಗಾಗಿ ನಿಮ್ಮ ಬ್ಲಾಕ್ನ ಮನೆಪಟ್ಟಿ ನಕ್ಷೆಯನ್ನು ತಯಾರಿಸಿಕೊಳ್ಳಿ. ಆ ಒಂದು ಮನೆಪಟ್ಟಿ ನಕ್ಷೆಯಲ್ಲಿ ನಿಮ್ಮ ವ್ಯಾಪ್ತಿಗೆ ಬರ್ತಕ್ಕಂಥ ಯಾವುದೇ ಕಟ್ಟಡವನ್ನು ಬಿಡಬಾರ್ದು. ಓಕೆ, ಅದು ಎಲ್ಲಾದರೂ ಚದುರು ಹೋಗಿರಲಿ. ನಿಮ್ಮ ಬ್ಲಾಕಲ್ಲಿ ಬಂದಾಗಂಥ ಯಾವುದೇ ಕಟ್ಟಡವನ್ನು ಬಿಟ್ಟು ಹೋಗದಂತೆ ನಾವು ಗಮನ ವಹಿಸಬೇಕಾಗುತ್ತೆ. ಜೊತೆಗೆ ನಿಮ್ಮ ಮನೆಪಟ್ಟಿ ನಕ್ಷೆಯಲ್ಲಿ ಯಾವೆಲ್ಲ ಇರಬೇಕು, ಕಟ್ಟಡ ಅಂತ ನಾವೇನು ಪರಿಗಣಿಸ್ತೀವಿ ಅವೆಲ್ಲವೂ ಇರಬೇಕಾಗುತ್ತೆ. ಸರಿನಾ? ಅದು ಅಂಗಡಿ ಆಗಿರ್ಬೋದು, ಅಂಗನವಾಡಿ ಆಗಿರ್ಬೋದು, ಶಾಲೆ ಆಗಿರ್ಬೋದು, ವಾಟ್ ಎವರ್ ಇಟ್ ಮೇ ಬಿ. ಕಟ್ಟಡ ಅಂತ ನಾವೇನು ಪರಿಗಣಿಸ್ತೀವಿ, ನೆಲದ ಮೇಲೆ 4 ಗೋಡೆಗಳು ಮೇಲೆ ಮೇಲ್ಛಾವಣಿ ಇದ್ದರೆ ಅದನ್ನ ಕಟ್ಟಡ ಅಂತ ಪರಿಗಣಿಸ್ತೇವೆ. ಅಂಥ ಒಂದು ಆಕೃತಿ ನಿಮ್ಮ ವ್ಯಾಪ್ತಿಯಲ್ಲಿ ಯಾವುದೇ ಇರಲಿ ಅದಕ್ಕೆ ನಾವು ನಂಬರನ್ನು ಕೊಡಲೇಬೇಕಾಗುತ್ತೆ. ಸರಿನಾ? ಆ ಕಟ್ಟಡವನ್ನು ಪರಿಗಣಿಸಬೇಕು, ನಂಬರನ್ನು ಕೊಡಲೇಬೇಕಾಗುತ್ತೆ. ಜೊತೆಗೆ ಖಾಲಿ ಕಟ್ಟಡಗಳು ಇದ್ದರೂ ಕೂಡ ಅವಕ್ಕೂ ನಾವು ನಂಬರನ್ನು ಕೊಡಬೇಕು. ಖಾಲಿ ಕಟ್ಟಡಗಳಿದ್ದರೂ ಕೂಡ ಅವಕ್ಕೂ ಕೂಡ ನಾವು ನಂಬರನ್ನು ಕೊಡಬೇಕಾಗುತ್ತೆ. ಇಲ್ಲಿ ನಿಮ್ಮ ಮನೆಪಟ್ಟಿ ನಕ್ಷೆಯಲ್ಲಿರುವ ಪ್ರತಿಯೊಂದು ಕಟ್ಟಡಕ್ಕೆ ನೀವು ಸಂಖ್ಯೆ ನೀಡುವುದನ್ನು ಖಚಿತಪಡಿಸ್ಕೊಳ್ಬೇಕು. ಓಕೆನಾ? ಪ್ರತಿಯೊಂದು ಕಟ್ಟಡಕ್ಕೂ ನಾವು ಸಂಖ್ಯೆಯನ್ನು ಕಡ್ಡಾಯವಾಗಿ ಕೊಡಲೇಬೇಕಾಗುತ್ತೆ. ಜೊತೆಗೆ ಎಲ್ಲ ಸಂಖ್ಯೆಯನ್ನು ಕೊಟ್ಟ ನಂತರ ಅಂತಿಮ ನಕ್ಷೆಯನ್ನು ನಿಮ್ಮ ಮೇಲ್ವಿಚಾರಕರಿಗೆ ತೋರಿಸಿ ಅದರಿಂದ ಸಬ್ಮಿಟ್ ಮಾಡಿದ ನಂತರ ಅದರ ಒಂದು 3 ಪ್ರತಿಯನ್ನು ಮಾಡಿಕೊಂಡು ಒಂದು ನೀವಿಟ್ಕೊಳ್ಳಿ, ಒಂದು ಮೇಲ್ವಿಚಾರಕರಿಗೆ ಕೊಡಿ. ಓಕೆನಾ? ಮತ್ತೊಂದು ಆಫೀಸಿಗೆ ಕೊಡಬೇಕಾಗುತ್ತೆ. ಇದಾದ ನಂತರ ನೀವು HLO ಆ್ಯಪನ್ನು, ಒರಿಜಿನಲ್ ಆ್ಯಪನ್ನು ಇನ್ಸ್ಟಾಲ್ ಮಾಡ್ಕೋಬೇಕಾಗುತ್ತೆ. HLO 2 ರೀತಿಯ ಆ್ಯಪ್ ಇದೆ. ಒಂದು ಟ್ರೈನಿಂಗ್ ಆ್ಯಪ್ ಇತ್ತು, ಒಂದು ಒರಿಜಿನಲ್ ಆ್ಯಪ್ ಇದೆ. ನೀವು ಒರಿಜಿನಲ್ ಆ್ಯಪನ್ನು ಇನ್ಸ್ಟಾಲ್ ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟ ಯೂಸರ್ ID ಪಾಸ್ವರ್ಡನ್ನು ಹಾಕ್ಕೊಂಡು ನೀವೇನು ಮಾಡಬೇಕಾಗುತ್ತೆ, ಪಿನ್ನನ್ನು ಸೆಟ್ ಮಾಡ್ಕೋಬೇಕು. ಈ ಯೂಸರ್ ID ಪಾಸ್ವರ್ಡ್ಗಳು ಮತ್ತು ಈ ಪಿನ್ನನ್ನು ನಿಮ್ಮ ಒಂದು ಆದೇಶ ಕಾಪಿಯಲ್ಲಿ ಎಲ್ಲಾದರೂ ಒಂದು ಕಡೆ ಸೈಡಲ್ಲಿ ಬರೆದಿಟ್ಕೊಳ್ರಿ. ಜೊತೆಗೆ ಯಾವಾಗಲೂ ನಿಮ್ಮ ಜೊತೆಗೆ ಅದನ್ನು ತಗೊಂಡೋಗಿರಿ. ಸರಿನಾ? ಇದಾದ ನಂತರ ಈ HLO ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಒಂದು HLO ಮ್ಯಾಪ್ ಏನಿದೆ ಅದನ್ನ ನೀವು ಡೌನ್ಲೋಡ್ ಮಾಡ್ಕೋಬೇಕಾಗುತ್ತೆ. ಇದಕ್ಕೆ ಸಂಬಂಧಪಟ್ಟ ವಿಡಿಯೋಗಳು ನಮ್ಮ ಯೂಟ್ಯೂಬಲ್ಲಿದೆ, ನಮ್ಮ ಚಾನಲಲ್ಲಿದೆ. ನೀವು ಹುಡುಕಿ ಅದನ್ನು ಮಾಹಿತಿಯನ್ನು ಪಡ್ಕೊಳ್ಳಿ. ಈಗ HLO ಆ್ಯಪಲ್ಲಿ ನೀವು ಗಣತಿ ಕಾರ್ಯ ಆರಂಭಿಸಿದ ಮೇಲೆ ಮೊದಲನೇದಾಗಿ ಏನು ಕ್ವಶನ್ ಬರುತ್ತಪ್ಪ ಅಂದರೆ ಲೈನ್ ನಂಬರ್ ಬರುತ್ತೆ. ಈ ಲೈನ್ ನಂಬರ್ ಅಂತ ನಾವು ಕನ್ನಡದಲ್ಲಿ ಕ್ರಮ ಸಂಖ್ಯೆ ಅಂತ ಕರಿತೇವೆ. ಪ್ರಶ್ನೆ ಸಂಖ್ಯೆ 1 ಕ್ರಮ ಸಂಖ್ಯೆ ಇರುತ್ತೆ. ಈ ಕ್ರಮ ಸಂಖ್ಯೆಯನ್ನು ನಾವು ಹಾಕೋಕ್ಕೆ ಏನು ಬರೋದಿಲ್ಲ, ಅದು ಆಟೋಮೆಟಿಕಲಿ ಪ್ರತಿಯೊಂದು ಇದಕ್ಕೂ ಜನ್ರೇಟ್ ಆಗ್ತಾ ಹೋಗುತ್ತೆ. ಸರಿನಾ? ಗಣತಿದಾರರು ಇದರ ಬಗ್ಗೆ ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ, ಆಟೋಮೆಟಿಕಲಿ ಲೈನ್ ನಂಬರ್ ಜನ್ರೇಟ್ ಆಗ್ತಾ ಹೋಗುತ್ತೆ. ನೆಕ್ಸ್ಟ್ 2ನೇದಾಗಿ ಕಟ್ಟಡ ಸಂಖ್ಯೆ. ಈ ಕಟ್ಟಡ ಸಂಖ್ಯೆಯನ್ನು ನಾವೇ ಟೈಪ್ ಮಾಡಬೇಕು. ಗಣತಿದಾರರು ನಾವು ಭೇಟಿ ನೀಡಿ ಈಗ ಆಲ್ರೆಡಿ ನಾವು ಮನೆ ಮೇಲೆ ಕಟ್ಟಡ ಸಂಖ್ಯೆಯನ್ನು ಬರೆದಿದ್ದೇವೆ. ನಾವು ಭೇಟಿ ನೀಡುವ ಸಂದರ್ಭದಲ್ಲಿ ನಾವು ಮನೆ ಮೇಲೆ ಯಾವ ಕಟ್ಟಡ ಸಂಖ್ಯೆಯನ್ನು ನೀಡಿದ್ದೇವೋ ಅದೇ ಕಟ್ಟಡ ಸಂಖ್ಯೆಯನ್ನು ನಾವಿಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಓಕೆನಾ? ಟೈಪ್ ಮಾಡಬೇಕು. ಜೊತೆಗೆ ಆಯ್ಕೆ ಕೂಡ ಮಾಡ್ಬೋದು. ಕಟ್ಟಡ ಸಂಖ್ಯೆನ ನಾವು ಟೈಪು ಮಾಡ್ಬೋದು, ಆಯ್ಕೆ ಕೂಡ ಮಾಡ್ಕೋಬೋದಾಗಿದೆ. ಈಗ ಅಲ್ಲಿ ಕಟ್ಟಡದಲ್ಲಿ ರಿಪೀಟ್ ಅಂತ ಒಂದು ಆಪ್ಷನ್ ಇದೆ. ಆ ರಿಪೀಟ್ ಯಾವಾಗ ಕೊಡಬೇಕಪ್ಪ ಅಂದರೆ ಒಂದೇ ಒಂದು ಕಟ್ಟಡದಲ್ಲಿ ಒಂದಕ್ಕಿಂತ ಹೆಚ್ಚು ಜನವಸತಿ ಮನೆಗಳಿದ್ದಾಗ ಆ ಕಟ್ಟಡವನ್ನು ನಾವೇನು ಮಾಡಬೇಕಾಗುತ್ತೆ, ಆ ಕಟ್ಟಡದಲ್ಲಿ ಮೊದಲೇ ಮನೆ ಮಾಡಬೇಕಾದ್ರೆ ಕಟ್ಟಡ ಸಂಖ್ಯೆ ನಮೂದಿಸಿ ಗಣತಿ ಮಾಡ್ತೇವೆ. ಅದೇ ಕಟ್ಟಡದಲ್ಲಿ ಮತ್ತೊಂದು ಮನೆ ಮಾಡಬೇಕಾದ್ರೆ ನಾವು ಕಟ್ಟಡ ಸಂಖ್ಯೆ ನಮೂದಿಸುವ ಅವಶ್ಯಕತೆ ಇಲ್ಲ, ಪುನರಾವರ್ತನೆ ಬಟನನ್ನು ಒತ್ತಬೇಕಾಗುತ್ತೆ. ಸರಿನಾ? ಇದಾದ ನಂತರ ಈ ಜನಗಣತಿ ಮನೆ ಸಂಖ್ಯೆಯನ್ನು ಗಣತಿದಾರರು ನಮೂದಿಸುವ ಅಗತ್ಯವಿಲ್ಲ. ಇದು 3ನೇ ಕ್ವಶನ್ನು. ಜನಗಣತಿ ಮನೆ ಸಂಖ್ಯೆನ ಗಣತಿದಾರರು ನಮೂದಿಸ್ತಕ್ಕಂಥ ಅವಶ್ಯಕತೆ ಇಲ್ಲ. ಬದಲಾಗಿ ನೀವಲ್ಲಿ ಕೆಳಗಡೆ ಒಂದು ಆಪ್ಷನ್ ಇದೆ, ಹೊಸ
ಅಥವಾ ಮತ್ತು ಪುನರಾವರ್ತನೆ ಅಂತ ನೀವು ಪ್ರತಿಯೊಂದು ಹೊಸ ಜನಗಣತಿ ಮನೆಗೆ ನ್ಯೂ ಅಂತ ಕೊಡ್ತಾ ಹೋದರೆ ಆಟೋಮೆಟಿಕ್ಕಾಗಿ ಅದು 0001, 0002, 0003 ಹೀಗೆ ಹೊಸ ಒಂದು ಜನಗಣತಿ ಮನೆ ಜನ್ರೇಟ್ ಆಗ್ತಾ ಹೋಗುತ್ತೆ. ಓಕೆನಾ. ಒಂದು ವೇಳೆ ಒಂದೇ ಜನಗಣತಿ ಮನೆಯಲ್ಲಿ 2 ಕುಟುಂಬಗಳಿದ್ದಾಗ ನೀವೇನು ಮಾಡಬೇಕಾಗುತ್ತೆ, ಆ ಒಂದು ಜನಗಣತಿ ಮನೆಯಲ್ಲಿರ್ತಕ್ಕಂಥ ಒಂದು ಕುಟುಂಬವನ್ನು ನೀವು ಕೊಟ್ಟು ನೀವು ಗಣತಿ ಮಾಡ್ತೀರಿ. ಈಗ ಅದೇ ಜನಗಣತಿ ಮನೆಯಲ್ಲಿ ಇನ್ನೊಂದು ಕುಟುಂಬ ಇದ್ದರೆ ಪುನರಾವರ್ತನೆ ಬಟನನ್ನು ಒತ್ತಿ ನೀವು ಗಣತಿಯನ್ನು ಮಾಡಬೇಕಾಗುತ್ತೆ. ಈಗ ನೆಕ್ಸ್ಟ್ ಬರೋಣ. ಪ್ರಶ್ನೆ ಸಂಖ್ಯೆ 7 ಬಹಳ ಇಂಪಾರ್ಟೆಂಟ್. ಇದು ಏನಿದೆ, ಕಟ್ಟಡದ ಬಳಕೆ ಬಗ್ಗೆ ಇದೆ. ಓಕೆನಾ. ಈ ಕಟ್ಟಡದ ಬಳಕೆ ಬಗ್ಗೆ ಒಟ್ಟು 9 ಆಯ್ಕೆಗಳಿದ್ದಾವೆ, 0 ಆಯ್ಕೆ ಇದೆ. ಮೊದಲನೇ ಆಯ್ಕೆ ಏನಿದೆ ಗೊತ್ತಾ, ವಾಸ ಅಂತ ಇದೆ. ಎರಡನೇ ಆಯ್ಕೆ ವಾಸ ಪ್ಲಸ್ ಇತರೆ ಅಂತ ಇದೆ. ನೆಕ್ಸ್ಟು 3ರಿಂದ 9ರವರೆಗೂ ಬೇರೆ ಬೇರೆ ಆಪ್ಷನ್ಗಳು ಇದ್ದಾವೆ. ಇಲ್ಲಿ ನೆನ್ಪಿಟ್ಕೊಳ್ಳಿ, ನೀವು ಪ್ರಶ್ನೆ ಸಂಖ್ಯೆ 7ಕ್ಕೆ ಕಟ್ಟಡದ ಉಪಯೋಗ ಅಥವಾ ಕಟ್ಟಡದ ಬಳಕೆ ಬಗ್ಗೆ ನೀವು ವಾಸ ಅಂತ ಏನಾದರೂ ಕೊಟ್ಟರೆ ಅಥವಾ ವಾಸ ಆಪ್ಷನ್ 1, ಆಪ್ಷನ್ 2 ನೀವೇನಾದರೂ ಸೆಲೆಕ್ಟ್ ಮಾಡಿಕೊಂಡ್ರೆ ಮಾತ್ರ ಎಲ್ಲ 34 ಪ್ರಶ್ನೆಗಳಿಗೆ ನೀವು ಉತ್ತರ ಮಾಡಬೇಕಾಗುತ್ತೆ. ನೆನ್ಪಿಟ್ಕೊಳ್ಳಿ, ರಿಪೀಟ್ ಮಾಡ್ತೇನೆ. ಪ್ರಶ್ನೆ ಸಂಖ್ಯೆ 7ರಲ್ಲಿ ಕಟ್ಟಡದ ಬಳಕೆ ಬಗ್ಗೆ ಏನಿದೆ ಅಲ್ವಾ, ಅದನ್ನ ಯಾವುದಕ್ಕೆ ಉಪಯೋಗಿಸ್ತೀರಿ ಅನ್ನೋ ಒಂದು ಪ್ರಶ್ನೆ ಇದೆ. ವಾಸಕ್ಕೋ ವಾಸೇತರಕ್ಕೋ ಅಂತ ಏನೋ ಒಂದು ಪ್ರಶ್ನೆ ಇದೆ. ಆ ಪ್ರಶ್ನೆಗೆ ನೀವೇನಾದರೂ ಆಪ್ಷನ್ 1 ಅಥವಾ ಆಪ್ಷನ್ 2 ಸೆಲೆಕ್ಟ್ ಮಾಡಿದರೆ ಮಾತ್ರ ಎಲ್ಲ 34 ಪ್ರಶ್ನೆಗಳಿಗೆ ನೀವು ಉತ್ತರಿಸಲೇಬೇಕಾಗುತ್ತೆ. ಒಂದು ವೇಳೆ ಅದರಲ್ಲಿ ಪ್ರಶ್ನೆ ಆಯ್ಕೆ 3ರಿಂದ 9 ನೀವು ಆಯ್ಕೆ ಮಾಡಿದರೆ, ಅಲ್ಲಿ 3ರಿಂದ 9 ಏನಿದೆ, ಶಾಲೆಗಳು, ಅಂಗಡಿಗಳು, ಕಾಲೇಜುಗಳು, ಶಾಪುಗಳು, ಕಾರ್ಖಾನೆಗಳು, ಇತರೆ ಬೇರೆ ಬೇರೆ ಏನೋ ಆಪ್ಷನ್ಸ್ ಇದ್ದಾವೆ. ಸೊ ಆ ಒಟ್ಟು 3ರಿಂದ 9 ಜೊತೆಗೆ 0 ಖಾಲಿ ಅಂತ ಇದೆ. ಇಷ್ಟನ್ನು ನೀವು ಆಯ್ಕೆ ಮಾಡಿಕೊಂಡ್ರೆ ನಿಮಗೆ ಎಲ್ಲ ಪ್ರಶ್ನೆಗಳು ಓಪನ್ ಆಗೋದಿಲ್ಲ. ಬದಲಾಗಿ ನೀವು ಇದು ಯಾವುದಾದ್ರೂ ಒಂದು ಆಪ್ಷನ್ ಓಪನ್ ಮಾಡಿಕೊಂಡ್ರೆ ಕೆಳಗಡೆ ಒಂದು ಕಟ್ಟಡದ ನೈಜ ಬಳಕೆ ಅಂತ ಒಂದು ಆಪ್ಷನ್ ಓಪನ್ ಆಗುತ್ತೆ. ಸೊ ಅಲ್ಲಿ ನೀವು ಟೈಪ್ ಮಾಡಬೇಕು, ಕಟ್ಟಡದ ನೈಜ ಬಳಕೆಯನ್ನು ಟೈಪ್ ಮಾಡಬೇಕಾಗುತ್ತೆ. ಏನಿದೆ ಕಟ್ಟಡದ ನೈಜ ಬಳಕೆ? ಉದಾಹರಣೆ, ನೀವೊಂದು ಶಾಲೆಗೆ ಹೋಗ್ತೀರಿ. ಸೊ ಅಲ್ಲಿ ಆಪ್ಷನ್ನು ಏನಿದೆ ಶಾಲೆಗೆ, ಅದನ್ನು ಸೆಲೆಕ್ಟ್ ಮಾಡ್ಕೊತೀವಿ. ಆಗ ಅಲ್ಲಿ ಬಾಕ್ಸ್ ಓಪನ್ ಆಗುತ್ತೆ. ನೀವಾಗ ಅಲ್ಲಿ ಏನು ಮಾಡಬೇಕು, ಸರ್ಕಾರಿ ಶಾಲೆ ಅಂತ ಟೈಪ್ ಮಾಡಬೇಕು. ಅಥವಾ ಕಾಲೇಜ್ ಆಗಿದ್ದರೆ ಸರ್ಕಾರಿ ಕಾಲೇಜು. ಅದು ಯಾವ ರೀತಿಯ ಕಾಲೇಜು, D.Ed ಕಾಲೇಜ್ ಆಗಿರ್ಬೋದು, B.Ed ಕಾಲೇಜ್ ಆಗಿರ್ಬೋದು, PU ಕಾಲೇಜ್ ಆಗಿರ್ಬೋದು, ಡಿಗ್ರಿ ಕಾಲೇಜ್ ಆಗಿರ್ಬೋದು. ಹೀಗೆ ಅದನ್ನ ನೈಜವಾಗಿ ಮೆನ್ಷನ್ ಮಾಡಬೇಕಾಗುತ್ತೆ. ಪ್ರಾಥಮಿಕ ಶಾಲೆಗೆ ಕಿರಿಯ ಪ್ರಾಥಮಿಕ ಶಾಲೆ, ಹಿರಿಯ ಪ್ರಾಥಮಿಕ ಶಾಲೆ, ಕಾನ್ವೆಂಟ್, ಈ ಥರ ನೀವು ನೈಜ ಬಳಕೆಯನ್ನು ಹಾಕಬೇಕಾಗುತ್ತೆ. ಒಂದು ವೇಳೆ ಅಂಗಡಿ ಅಂತ ನೀವು ಆಯ್ಕೆಯನ್ನು ಮಾಡಿಕೊಂಡ್ರೆ ಅಲ್ಲೂ ಕೂಡ ನೈಜ ಬಳಕೆ ಆಪ್ಷನ್ ಓಪನ್ ಆಗುತ್ತೆ. ಆವಾಗ ನೀವು ಟೈಪ್ ಮಾಡಬೇಕು, ಏನು ಬಟ್ಟೆ ಅಂಗಡಿನ, ಕಿರಾಣಿ ಅಂಗಡಿನ, ಮೊಬೈಲ್ ಅಂಗಡಿನ, ಎಲೆಕ್ಟ್ರಿಕಲ್ ಶಾಪ, ಈ ಥರ ನೈಜವಾದ ಅಂಗಡಿ ಅಂತಂದರೆ ಅದು ಯಾವ ಅಂಗಡಿ ಅಂತ ನೀವು ಟೈಪ್ ಮಾಡಬೇಕಾಗುತ್ತೆ. ಸರಿನಾ. ಕಾರ್ಖಾನೆಗಳು ಅಂತ ಓಪನ್ ಕೊಟ್ಟರು ಅಷ್ಟೇ, ಅದು ಯಾವ ರೀತಿಯ ಕಾರ್ಖಾನೆ ಅಂತ ನೀವು ಅಲ್ಲಿ ಟೈಪ್ ಮಾಡಬೇಕು. ಹೀಗೆ 3ರಿಂದ 9 ಅಥವಾ 0 ಇವುಗಳನ್ನು ಆಯ್ಕೆ ಮಾಡಿಕೊಂಡ್ರೆ ಕೆಳಗಡೆ ಒಂದು ನೈಜ ಬಳಕೆಯನ್ನು ಬಾಕ್ಸ್ ತೆರೆಯುತ್ತೆ. ಅದರಲ್ಲಿ ಆ ನೈಜ ಕಟ್ಟಡದ ಬಳಕೆಯನ್ನು ನೀವು ಟೈಪ್ ಮಾಡಬೇಕು. ಒಂದು ವೇಳೆ ನೀವು ಖಾಲಿ ಅಂತ ಕೊಟ್ಟರು ಕೂಡ ಅಲ್ಲಿ ನೈಜ ಬಳಕೆಯನ್ನು ನಮೂದಿಸಿ ಅಂತ ಕೇಳುತ್ತೆ. ಯಾಕೆ ಖಾಲಿ ಇದೆ ಅಂತ ನೀವು ಅಲ್ಲಿ ನಮೂದಿಸಬೇಕಾಗುತ್ತೆ. ಏನು ದುರಸ್ತಿಗಾಗಿ ಖಾಲಿ ಇದೆಯೋ ಅಥವಾ ಬಾಡಿಗೆಗಾಗಿ ಖಾಲಿ ಇದೆಯೋ, ಯಾವ ಕಾರಣಕ್ಕೆ ಅದು ಖಾಲಿ ಇದೆ ಅನ್ನೋ ಒಂದು ಆಪ್ಷನ್ಸನ್ನು ನೀವು ಅಲ್ಲಿ ಟೈಪ್ ಮಾಡಬೇಕಾಗುತ್ತೆ. ಓಕೆನಾ. ಇದು ಆದ ನಂತರ ನೆಕ್ಸ್ಟ್, ನೀವು ಭೇಟಿ ನೀಡಿದ ಕಟ್ಟಡ ಏನಾದರೂ ಸಂಸ್ಥಾ ರೂಪ ಆಗಿದ್ದರೆ, ಇನ್ಸ್ಟಿಟ್ಯೂಷನಲ್ ಫ್ಯಾಮಿಲಿ ಆಗಿದ್ದರೆ, ಉದಾಹರಣೆ ಹಾಸ್ಟೆಲ್ಲು, ವೃದ್ಧಾಶ್ರಮ, ಜೈಲು, ಮೆಸ್ಸು, PG ಈ ಥರ ಏನಾದರೂ ಆಗಿದ್ದರೆ ನೀವು ಆವಾಗ ಏನು ಮಾಡಬೇಕಾಗುತ್ತೆ, ಇಲ್ಲಿ ಒಟ್ಟು ಆಯ್ಕೆಗಳಿದಾವಲ್ಲ ಅದರಲ್ಲಿ 2ನೇ ಆಪ್ಷನ್ ವಾಸ ಪ್ಲಸ್ ಇತರೆ ಇದನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಜೊತೆಗೆ ಆಗ ಕೆಳಗಡೆ ಇರ್ತಕ್ಕಂಥ ಸಂಸ್ಥಾ ರೂಪ ಈ ಆಪ್ಷನನ್ನು ನೀವು ಟಿಕ್ ಮಾಡಬೇಕಾಗುತ್ತೆ. ಸರಿನಾ. ಆಗ ಅದು ಸೆಲೆಕ್ಟ್ ಆಗುತ್ತೆ. ನೆಕ್ಸ್ಟು, ಜೊತೆಗೆ ನೀವು ಏನಾದರೂ ಭೇಟಿ ನೀಡಿದ ಮನೆ ಗಣತಿ ಮನೆ ಬೀಗ ಹಾಕಿದ್ದರೆ ಆಗ ನೀವೇನು ಮಾಡಬೇಕಾಗುತ್ತೆ, ಮೇಲಿನ ಯಾವುದಾದ್ರೂ 1 ಅಥವಾ 2ನೇ ಆಪ್ಷನನ್ನು ಸೆಲೆಕ್ಟ್ ಮಾಡ್ಕೋಬೇಕು. ಆಗ ಮಾತ್ರ ಕೆಳಗಡೆ ಲಾಕ್ಡ್ ಚೆಕ್ ಬಾಕ್ಸು ಎನೇಬಲ್ ಆಗುತ್ತೆ, ಇಲ್ಲ ಫ್ರೀಸ್ ಆಗಿರುತ್ತೆ. ನೀವು ಮೇಲಿನ ಆಪ್ಷನಲ್ಲಿ 1 ಅಥವಾ 2 ಆಯ್ಕೆ ಮಾಡಿದರೆ ಮಾತ್ರ ಇಲ್ಲಿ ಲಾಕ್ಡ್ ಆಪ್ಷನ್ನು ಎನೇಬಲ್ ಆಗುತ್ತೆ, ಇಲ್ಲ ಏನಾಗುತ್ತೆ ಅದು ಡಿಸೇಬಲ್ ಆಗಿರುತ್ತೆ. ಸರಿನಾ. ಜೊತೆಗೆ ಇಲ್ಲಿ ನೆಕ್ಸ್ಟ್ ಹೋಗೋದಾದರೆ ಈ ಪ್ರಶ್ನೆ ಸಂಖ್ಯೆ 9 ಇದೆ ನೋಡಿ, ಇಲ್ಲಿ ಕುಟುಂಬದ ಸಂಖ್ಯೆ ಅಂತ ಇದೆ. ಈ ಕುಟುಂಬದ ಸಂಖ್ಯೆ ಪ್ರಶ್ನೆ ಸಂಖ್ಯೆ 9ಕ್ಕೂ ಪ್ರಶ್ನೆ ಸಂಖ್ಯೆ 7ಕ್ಕೂ ಲಿಂಕ್ ಇದೆ. ಯಾವ ರೀತಿ ಲಿಂಕ್ ಇದೆ ಅಂದರೆ, ನೀವು ಪ್ರಶ್ನೆ ಸಂಖ್ಯೆ 7ರಲ್ಲಿ ವಾಸ ಅಥವಾ ವಾಸೇತರ
ಇಲ್ಲಿ ಸುಮಾರಷ್ಟು ಆಪ್ಷನ್ ಇದೆಯಲ್ಲ, ಅದರಲ್ಲಿ ವಾಸ ಆಯ್ಕೆ 1 ಆಯ್ಕೆ 2 ಸೆಲೆಕ್ಟ್ ಮಾಡಿಕೊಂಡ್ರೆ ಮಾತ್ರ ಅದಕ್ಕೆ ಕುಟುಂಬ ಸಂಖ್ಯೆ ಜನ್ರೇಟ್ ಆಗುತ್ತೆ. ನೀವು ಶಾಲೆ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅದಕ್ಕೆ ಕುಟುಂಬ ಸಂಖ್ಯೆ ಜನ್ರೇಟ್ ಆಗಿರುತ್ತಿಲ್ಲ. ಅಂಗಡಿ ಅಥವಾ ಹೋಟೆಲ್ಗಳು ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಕುಟುಂಬ ಸಂಖ್ಯೆ ಜನ್ರೇಟ್ ಆಗೋದಿಲ್ಲ. ಸೊ ಇಲ್ಲಿ ವಾಸ ಪ್ಲಸ್ ಇತರೆ ಅಂತ 1, 2 ಆಪ್ಷನ್ ಇದಾವಲ್ಲ, ಅವೆರಡನ್ನು ಆಯ್ಕೆ ಮಾಡಿಕೊಂಡ್ರೆ ಮಾತ್ರ ಪ್ರಶ್ನೆ ಸಂಖ್ಯೆ 9ರಲ್ಲಿ ಕುಟುಂಬ ಸಂಖ್ಯೆ ಆಟೋಮೆಟಿಕ್ಕಾಗಿ ಜನ್ರೇಟ್ ಆಗ್ತಾ ಹೋಗುತ್ತೆ. ಓಕೆನಾ? ಜೊತೆಗೆ ನೀವೇನಾದರೂ ಸಂಸ್ಥಾರೂಪ ಅಂತ ಸೆಲೆಕ್ಟ್ ಮಾಡ್ಕೊಂಡಿದ್ರೆ ಅಲ್ಲಿ ಕುಟುಂಬ ಸಂಖ್ಯೆ ಆಟೋಮೆಟಿಕ್ಕಾಗಿ 999 ಅಂತ ಆ್ಯಪಲ್ಲೇ ತಗೊಳುತ್ತೆ. ಸರಿನಾ? ಇದೊಂದು ನೆನ್ಪಿಟ್ಕೊಳ್ಳಿ. ಜೊತೆಗೆ ನೀವು ಗಣತಿ ಮಾಡಿದಂತಹ ಪ್ರತಿ 5 ಅಥವಾ 6 ಮನೆಗಳನ್ನು ಮರೆಯದೆ ಸಿಂಕ್ ಮಾಡಿ. ಪ್ರತಿ 5 ಅಥವಾ 6 ಮನೆಗಳನ್ನು ಮರೆಯದೆ ಸಿಂಕ್ ಮಾಡಿ. ಜೊತೆಗೆ ಆ್ಯಪ್ ಏನಾದರೂ ಸ್ವಲ್ಪ ಮಿಸ್ಬಿಹೇವ್ ಮಾಡಿದರೆ, ಸರಿಯಾಗಿ ವರ್ಕ್ ಮಾಡಿಲ್ಲ ಅಂದರೆ ಜಸ್ಟ್ ಒಂದು 10 ನಿಮಿಷ ವೆಯ್ಟ್ ಮಾಡಿ, ಆಮೇಲೆ ನಿಮ್ಮ ಫೋನನ್ನು ಸ್ವಿಚ್ ಆಫ್ ಮಾಡಿ ಆನ್ ಮಾಡಿ ಸರಿ ಹೋಗುತ್ತೆ. ಅದನ್ನು ಬಿಟ್ಟು ಆ್ಯಪನ್ನು ಅನ್ಇನ್ಸ್ಟಾಲ್ ಮಾಡೋದಾಗಲಿ, ಡಿಲೀಟ್ ಮಾಡೋದಾಗಲಿ, ಯಾವುದೇ ಕಾರಣಕ್ಕೂ ಲಾಗೌಟ್ ಮಾಡೋದಾಗಲಿ ಅಂಥವುಗಳನ್ನು ಮಾಡೋದಕ್ಕೆ ಹೋಗಬೇಡಿ. ಒಂದು ವೇಳೆ ನೀವು ಮಾಡಲೇಬೇಕಪ್ಪ ಅಂತ ಇದ್ದರೆ ನೀವು ಗಣತಿ ಮಾಡಿದ ಎಲ್ಲ ಮನೆಗಳನ್ನು ಸಿಂಕ್ ಮಾಡಿ ಅದು ಸಕ್ಸಸ್ ಆಗಿದೆಯಾ ಚೆಕ್ ಮಾಡಿಕೊಂಡು ಆಮೇಲೆ ಬೇಕಾದರೆ ನೀವು ಲಾಗೌಟು ಅಥವಾ ಏನೇ ಬೇಕಾದ ಇದು ಮಾಡ್ಕೊಳ್ಳಿ. ಸೊ ನೋಡಿ, ಆ್ಯಪಲ್ಲಿ ಏನು ಓದ್ತಿದ್ರೆ ಏನಾಗುತ್ತೆ ಅನ್ನೋ ಭಯ ಆತಂಕ ಯಾವುದೇ ಬೇಡ. ಎಲ್ಲ ರೀತಿಯ ಒಂದು ಸಮಸ್ಯೆಗೆ ಒಂದು ಪರಿಹಾರ ಇದ್ದೇ ಇರ್ತದೆ. ಓಕೆ, ಸೊ ಯಾವುದೇ ಒಂದು ಗೊಂದಲವನ್ನು ಇಟ್ಕೊಳ್ಳದೆ ನೀವು ಗಣತಿ ಕಾರ್ಯವನ್ನು ಸುಲಭವಾಗಿ ಮಾಡ್ತಾ ಹೋಗಿ ಆಪ್ಷನ್ಸ್ಗಳನ್ನು ನೀಟಾಗಿ ಯೂಸ್ ಮಾಡಿಕೊಂಡ್ರೆ ನಿಮ್ಗೆ ಯಾವುದೇ ಒಂದು ಗೊಂದಲವನ್ನು ಇದಾಗೋದಿಲ್ಲ. ಯಾಕಂದರೆ ಒಂದಕ್ಕೊಂದು ಅಂಕಿಅಂಶ ತಾಳೆ ಬರೋದಿಲ್ಲ. ಇಲ್ಲಿ ಕಟ್ಟಡ ಸಂಖ್ಯೆ, ಲೈನ್ ನಂಬರು, ಜನವಸತಿ ಸಂಖ್ಯೆ, ಕುಟುಂಬ ಸಂಖ್ಯೆ, ಇಲ್ಲಿ 4 ರೀತಿಯ ಅಂಕಿಗಳು ಬರ್ತವೆ. ಸೊ ಇವು ಒಂದಕ್ಕೊಂದು ತಾಳೆ ಆಗೋದಿಲ್ಲ. ಸರಿನಾ? ಸೊ ಹಾಗಾಗಿ ಇಲ್ಲಿ ತಾಳೆ ನಿಮಗೆ ಯಾವಾಗ ಹೊಂದುತ್ತೆ ಅಂದರೆ ನೀವು ಸಾರಾಂಶವನ್ನು ವೀಕ್ಷಿಸಿ. ಅಲ್ಲಿ ವ್ಯೂ ಸಮ್ಮರಿ ಅಂತ ಒಂದು ಆಪ್ಷನ್ ಇರುತ್ತೆ. ಅಲ್ಲಿ ಕ್ಲಿಕ್ ಮಾಡಿದಾಗ ನೀವು ಎಷ್ಟು ಮನೆಗಳನ್ನು ಗಣತಿ ಮಾಡಿದ್ದೀರಿ, ಎಷ್ಟು ಸಿಂಕ್ ಮಾಡಿದ್ದೀರಿ, ಎಷ್ಟು ಡಿಲೀಟ್ ಮಾಡಿದ್ದೀರಿ, ಎಷ್ಟು ಅಪೂರ್ಣ ಇದ್ದಾವೆ, ಎಷ್ಟು ಲಾಕ್ಡ್ ಇದ್ದಾವೆ, ಎಲ್ಲ ಮಾಹಿತಿ ಸಿಕ್ಕೋಗುತ್ತೆ. ಸರಿನಾ? ಸೊ ಅಲ್ಲಿ ನಿಮಗೊಂದು ಟ್ಯಾಲಿ ಸಿಕ್ಕುತ್ತೆ. ಓಕೆ, ಸೊ ನಿಮ್ಮ ಗಣತಿ ಕಾರ್ಯ ಸುಲಭವಾಗಬೇಕಪ್ಪ ಅಂದರೆ ಇದಿಷ್ಟು ಅಂಶಗಳನ್ನು ನೀವು ಪಾಲಿಸಿದರೆ ನಿಮ್ಮ ಗಣತಿ ಕಾರ್ಯ ಬಹಳ ಸುಲಭವಾಗುತ್ತೆ.